ನಾನ್ ಚಾಲೆಂಜ್ ಮಾಡಿ ಹೇಳ್ತಿದ್ದೀನಿ, ಈ ತರ ಪ್ರೈವೇಟ್ ಥಿಯೇಟರ್ ಬೆಂಗಳೂರಲ್ಲಿ ಇನ್ನೊಂದಿಲ್ಲ, ನೀವು ನೋಡಿರೋಕೆ ಚಾನ್ಸೇ ಇಲ್ಲ. ಯಾವುದೋ ಒಂದು ಸ್ಕ್ರೀನ್ ಮೇಲೆ ಯಾವುದೋ ಒಂದು ಸ್ಪೀಕರ್ ಅಲ್ಲಿ ನೋಡಂಗಿದ್ರೆ ನೀವು ಮನೇಲೆ ನೋಡಬಹುದು, ಥಿಯೇಟರ್ ಅವಶ್ಯಕತೆ ಇಲ್ಲ. ತುಂಬಾ ಮೂವೀಸ್ ನಾವು ಕಳ್ಕೊಂಡಿದೀವಿ ಥಿಯೇಟರ್ ಅಲ್ಲಿ ನೋಡೋದು. ಫಾರ್ ಎಕ್ಸಾಂಪಲ್ ತುಂಬಾ ಜನ ನರಸಿಂಹ ಅವತಾರ ನೋಡಿಲ್ಲ, ಕಾಂತಾರ 2 ರಿಲೀಸ್ ಆಗಿದೆ ನಮಗೆ, ಚಾಪ್ಟರ್ 1 ಅದು ಚಿಕ್ಕ ಸ್ಕ್ರೀನ್ ಅಲ್ಲಿ ನೋಡಬಹುದು ನೀವು ಮನೇಲೂ. ಬಟ್ ಆ ಥಿಯೇಟರ್ ಅಲ್ಲಿ ನೋಡೋ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಗ್ಬೇಕು ಅಂದ್ರೆ ನೀವು ಸಿನಿಮಾ ಲೈಕ್ ಎಫೆಕ್ಟ್ ಬರಲೇಬೇಕು. ಪ್ರೈವೇಟ್ ಥಿಯೇಟರ್ ಅಂದ್ರೆ ಏನಾಗಿದೆ, ಎಲ್ಲ ಅನ್ಕೊಂಡ್ಬಿಟ್ಟಿದ್ದಾರೆ, ಒಂದು ಸೋಫಾ ಹಾಕ್ಬಿಟ್ಟು, ಒಂದು ಸ್ಕ್ರೀನ್ ಹಾಕ್ಬಿಟ್ಟು, ಒಂದು ಪ್ರೊಜೆಕ್ಟ್ ಹಾಕ್ಬಿಟ್ಟು, ಅಲ್ಲಿ ಒಂಚೂರು ಡೆಕೋರೇಷನ್ ಮಾಡಿದ್ರೆ ಅದ್ರಲ್ಲಿ ಏನ್ ಕಾಣುತ್ತೆ ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಪ್ರೈವೇಟ್ ಥಿಯೇಟರ್ ಅನ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಇಂಪಾರ್ಟೆಂಟ್ ಎರಡೇ ತಿಂಗ್ ನಂಗೆ. ಅಟ್ ದ ಮೂಮೆಂಟ್ ನಾವು 4K 8K ಪ್ರೊಜೆಕ್ಷನ್ಸ್ ವರ್ಗೂ ಇದೆ ನಮ್ಮ ಹತ್ರ. ಡಾಲ್ಬಿ 7.1.2 ಅಡಾಪ್ಟ್ ಮಾಡಿದೀವಿ. ನೀವು ಸೌಂಡ್ ಎಕ್ಸ್ಪೀರಿಯನ್ಸ್ ಮಾಡಬಹುದು 360 ಹೋಗೋದು. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆನ್ ಯುವರ್ ಎಕ್ಸ್ಪೆಕ್ಟಿಂಗ್ ಎ ಮೂವಿ ಅಂತ ನನ್ಗೆ ಅನ್ಸುತ್ತೆ. ಅದು ನೀವು ಬಂದು ಇಲ್ಲಿ ಕೂತ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗೋದು. ಹಾಗೆ ಇಲ್ಲಿ ಸಿನಿ ಲಾಂಜ್ ಅಂತ ಫ್ರೆಂಚ್ ಥೀಮ್ ಅಲ್ಲಿರೋ ಕೆಫೆ ಇದೆ. ಹೆಲ್ತಿ ಆಗಿರೋ ಫ್ರೂಟ್ಸ್, ವೆಜೀಸ್ ಆಗ್ಲಿ ಇಲ್ಲ ಫ್ರೈಸ್, ಪಿಜ್ಜಾ ಅಂತ ಪ್ರತಿಯೊಂದು ಬಜೆಟ್ ಫ್ರೆಂಡ್ಲಿ ನಲ್ಲಿ ಸಿಗುತ್ತೆ. ಇದು ಲೊಕೇಟ್ ಆಗಿರೋದು ನ್ಯೂ ಬೆಲ್ ರೋಡ್, ಮಯೂರಿ ಸಿಗ್ನಲ್, ಮಲಬಾರ್ ಗೋಲ್ಡ್ ಆಪೋಸಿಟ್ 4th ಫ್ಲೋರ್ ಅಲ್ಲಿ. ಸೊ ವಿಡಿಯೋನ ಶೇರ್ ಮಾಡಿ, ಪ್ಲಾನ್ ಮಾಡಿ, ಹಾಗೆ ನನ್ನ ಅಂದ್ರೆ ಮಿಸ್ಟರ್ ರುಬಿನ ಫಾಲೋ ಮಾಡಿ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ.